ನಮನಗಳು. ಎಲ್ಲರಿಗೂ ದಿವ್ಯ ಮಾಡುವಂತಹ ಶುಭ ಸಂಜೆಯ ನಮನಗಳು. ಲರ್ನ್, ಇನ್ವೆಸ್ಟ್, ಪ್ರಾಸ್ಪರ್. ಲರ್ನ್, ಇನ್ವೆಸ್ಟ್, ಪ್ರಾಸ್ಪರ್ ಅಂದ್ರೆ ಏನು ಅಂದ್ರೆ, ಲರ್ನ್ ಅಂದ್ರೆ ಶಿಕ್ಷಣ, ಇನ್ವೆಸ್ಟ್ ಅಂದ್ರೆ ಹೂಡಿಕೆ, ಪ್ರಾಸ್ಪರ್ ಅಂದ್ರೆ ಏಳಿಗೆ ಅಥವಾ ಬೆಳವಣಿಗೆ, ಸಮೃದ್ಧಿ ಅಂತ ಕೂಡ ಹೇಳಬಹುದು. ನ್ಯೂ ಎಕನಾಮಿಕ್ ಎವಲ್ಯೂಷನ್ ಅಂತ, ಹೊಸ ಆರ್ಥಿಕತೆಯ ಆರಂಭ. ನಮ್ಮ ಇಡೀ ಭೂಮಿಯಲ್ಲಿ ಒಂದು ಹೊಸ ಆರ್ಥಿಕತೆಯ ಆರಂಭ ಶುರುವಾಗಿದೆ. ಸೊ ಲರ್ನ್ ಅಂದ್ರೆ ಶಿಕ್ಷಣ. ನಮ್ಮ ಕಂಪನಿಯಲ್ಲಿ ನಾವು ಯಾವ ತರದ ಶಿಕ್ಷಣವನ್ನು ಪಡೆಯಬಹುದು? ಕಲಿಕೆ. ಕಲಿಕೆ ಯಾಕೆ ನಮಗೆ ಅಗತ್ಯ ಅಂತ ಒಂದು ವಿಷಯ ಬರ್ತದೆ. ಕಲಿಕೆ ಅಂದ್ರೆ ಶಿಕ್ಷಣ ಯಾಕೆ ನಮಗೆ ಬೇಕು, ಯಾಕೆ ಮುಖ್ಯವಾಗಿದೆ ಈ ಶಿಕ್ಷಣ, ಯಾವ ತರಹದ ಶಿಕ್ಷಣ ನಮಗೆ ಮುಖ್ಯವಾಗಿದೆ ಅಂತ ಹೇಳಿ. ಸೊ ನಮ್ಮ ಕಂಪನಿ ಹೂಡಿಕೆಯ ಬಂಡವಾಳ ಹೂಡಿಕೆಯಲ್ಲಿ ನಮ್ಮ ಕಂಪನಿ ಹೊಸ ಆರ್ಥಿಕತೆಯ ಆರಂಭ. ನಮ್ಮ ಕಂಪನಿ ನ್ಯೂ ಎಕನಾಮಿಕ್ ಎವಲ್ಯೂಷನ್ ಆಫ್ ದ ವರ್ಲ್ಡ್ ನಮ್ಮ ಕಂಪನಿ ಕೊಡ್ತಾ ಇದೆ. ಬಂಡವಾಳ ಹೂಡಿಕೆ ಶಿಕ್ಷಣ ನಮಗೆ ಕೊಡ್ತಾ ಇದೆ. ನಮ್ಮ ಈ ಅಂದ್ರೆ ಈ ಜೀವನದಲ್ಲಿ ನಾವು ನಾವು ಶಾಲೆ ಆಗ್ಲಿ, ನಾವು ಎಲ್ಲ ಕಡೆಯಲ್ಲಿ ನಾವು ಕಲಿತಾ ಹೋಗ್ತೇವೆ, ಪುಸ್ತಕಗಳು ಓದ್ತೇವೆ. ಬಟ್ ಒಂದು ವಿಷಯ ಅಂದ್ರೆ ಈ ಕನ್ನಡದಲ್ಲಿ ನಮ್ಮ ಜೀವನದಲ್ಲಿ ಬಂಡವಾಳ ಹೂಡಿಕೆ ಕಮ್ಮಿ ನಾವು ಕಲ್ತಿರೋದು. ಸೊ ಆ ಬಂಡವಾಳದ ಹೂಡಿಕೆ ನಮ್ಮ ಕಂಪನಿ ನಮಗೆ ಅಗತ್ಯ ಇದೆ, ಈ ನಮ್ಮ ಕಂಪನಿ ಕೊಡ್ತಾ ಇದೆ. ಸೊ ಶಿಕ್ಷಣ, ಹೂಡಿಕೆ, ಯಾವ ತರದ ಹೂಡಿಕೆ ಮಾಡ್ಬೋದು? ಲಾಂಗ್ ಟರ್ಮ್ ಅಂದ್ರೆ ಲಾಂಗ್ ಟರ್ಮ್, ನಮ್ಮ ಜೀವನದಲ್ಲಿ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ಬೋದಾ? ಅಥವಾ ಹಲವಾರು ಜನಗಳಲ್ಲಿ ಹಲವಾರು ಪ್ರಶ್ನೆ ಇರ್ಬೋದು, ಯಾವ ತರದ ಹೂಡಿಕೆ ಮಾಡಿದ್ರೆ ನಾವು ಬೆಳಿತೀವಿ ಅಂತ ಹೇಳಿ. ಸೊ ಹೂಡಿಕೆಯು ಈ ಕಲಿಬಹುದು ನಮ್ಮ ಕಂಪನಿಯಲ್ಲಿ. ಸೊ ಇಲ್ಲಿ ಏನಂದ್ರೆ ನಾವು ಮುಖ್ಯವಾಗಿ ಶಿಕ್ಷಣ ಇಲ್ಲಿ ಅಗತ್ಯ ಇದೆ. ಮತ್ತೆ ಹೂಡಿಕೆ, ಯಾವ ತರದ ಹೂಡಿಕೆ ನಮಗೆ ಇಲ್ಲಿ ಅಗತ್ಯ ಇದೆ, ಯಾವ ತರದ ಬೆಳವಣಿಗೆ ನಾವು ಈ ಹೂಡಿಕೆಯಲ್ಲಿ ನಾವು ಮಾಡ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟ್ ಸ್ಲೈಡ್. ಕಾಂಪ್ಲೈನ್ಸ್ ಅಂಡ್ ಡಿಸ್ಕ್ಲೇಮರ್. ಪ್ರತಿಯೊಂದು ಕಂಪನಿಯಲ್ಲಿ ಆಯಾಯ ನಿಯಮಗಳು ಇದೆ. ನಮ್ಮ ಕಂಪನಿಯಲ್ಲಿ ಕೂಡ ಒಂದು ನಿಯಮಗಳು ಇದೆ. ಆ ನಿಯಮಗಳು ಏನಂದ್ರೆ EIP ಅಂದ್ರೆ ಒಂದು ಸಿಸ್ಟಮಿನ ಬಗ್ಗೆ ಇರುವಂತ ಮಾಹಿತಿ. EIP ಅಂದ್ರೆ ಎಜುಕೇಶನಲ್ ಇನ್ಫಾರ್ಮೇಶನ್ ಪ್ರಾಡಕ್ಟ್, ಒಂದು ಸಿಸ್ಟಮಿನ ಬಗ್ಗೆ ಇರುವಂತ ಮಾಹಿತಿ. ನಾವು ಇದನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. MLCI ಬಹುಮಟ್ಟದ ಜನ ಸಮೂಹ ಹೂಡಿಕೆ ಅಥವಾ ವಿಶ್ವಾದ್ಯಂತ ಹೂಡಿಕೆ ಮಾಡುವ ಅವಕಾಶ ಒಂದು ನಾವು ಇಲ್ಲಿ ಮುಂದೆ ಕಲಿಯಲಿಕ್ಕಿದ್ದೇವೆ. CRU ಕ್ರಿಪ್ಟೋ ಯೂನಿಟ್ ಇಂಟರ್ನಲ್ ಟೋಕನ್ ಪಾಯಿಂಟ್ಸ್ ಡಿಜಿಟಲ್ ಸ್ಟಾಕ್ ಅನಲಾಗ್. ಅಂದ್ರೆ CRU ಇದೊಂದು ಡಿಜಿಟಲ್ ಅಂದ್ರೆ ತಾಂತ್ರಿಕ ಒಂದು ಯೂನಿಟ್. ಇದರ ಬಗ್ಗೆ ಕೂಡ ನಾವು ಮುಂದೆ ಕಲೀಲಿಕ್ಕಿದ್ದೇವೆ. API ಅಕಾಡೆಮಿ ಆಫ್ ಪ್ರೈವೇಟ್ ಇನ್ವೆಸ್ಟರ್, ಅದು ಯಾವ ಸಂಸ್ಥೆ, ಅದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ನ್ಯೂ ಎಕನಾಮಿಕ್ ಎವಲ್ಯೂಷನ್ ಆಫ್ ದ ವರ್ಲ್ಡ್, ಹೊಸ ಆರ್ಥಿಕತೆಯ ಆರಂಭ. ಇದ್ರ ಏನೊಂದು ಇಷ್ಟು ನಾವು ಇನ್ನು ಕಲಿಲಿಕ್ಕಿದ್ದೇವೆ. ಪ್ಲೀಸ್ ಪೇ ಅಟೆನ್ಷನ್. ವಿ ಡು ನಾಟ್ ಸಿಂಪಲ್ ಆಗಿ ನಾನು ಹೇಳ್ತೇನೆ ಇಲ್ಲಿ. ಅಂದ್ರೆ ಇಲ್ಲಿ ಅವ್ರ ಕಂಪನಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಕಂಪನಿ ಯಾವುದೇ ಶೇರ್ಸ್ ಅಥವಾ ಟೋಕನ್ಸ್ ಇಲ್ಲಿ ಅವರು ಲೈಸೆನ್ಸ್ ಪಡೆದಿಲ್ಲ. All countries have rules for the sale of financial products and we comply with the law of the country. ಇನ್ನು ಏನು ಹೇಳ್ತಾ ಅಂದ್ರೆ, ಇಲ್ಲಿ ಅವರು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂದ್ರೆ ಯಾವುದೇ ಶೇರ್ಸ್ ಅಥವಾ ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಅವರು ಮಾರ್ತಾ ಇಲ್ಲ. ಇಲ್ಲಿ ಅವರು ಎಜುಕೇಶನ್ ಬಗ್ಗೆ ಕೊಡ್ತಾ ಇದ್ದಾರೆ. ಯಾವ ಆಯಾಯ ಕಂಟ್ರಿಯ ಲಾ ಪ್ರಕಾರ ನಮ್ಮ ಕಂಪನಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಮೋಸ್ಟ್ ಕಂಟ್ರೀಸ್ ಅಲೌ ದ ಸೇಲ್ ಆಫ್ ಇನ್ಫಾರ್ಮೇಶನ್ ಪ್ರಾಡಕ್ಟ್ ವಿತೌಟ್ ಎ ಸ್ಪೆಷಲ್ ಲೈಸೆನ್ಸ್. ಎಲ್ಲಾ ಕಂಟ್ರಿಗಳು ಏನ್ ಮಾಡ್ತಾರೆ ಅಂದ್ರೆ
ಇನ್ಫಾರ್ಮೇಶನ್ ಪ್ರಾಡಕ್ಟ್ಸ್ ಅವರು ನಮ್ಮ ಆಯಾಯ ಕಂಟ್ರಿಯಲ್ಲಿ ಎಜುಕೇಶನ್ ಬಗ್ಗೆ ಕೊಡ್ಬೋದು ಅಂತ ಹೇಳಿ ಒಂದು ಸ್ಪೆಷಲ್ ಲೈಸೆನ್ಸ್ ನಮ್ಮ ಕಂಪನಿಯಲ್ಲಿ ಇದೆ. ವಿ ಆಫರ್ ದ ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ವೆಲ್ತ್ ಕ್ರಿಯೇಷನ್ ಎಜುಕೇಶನ್. ಇಲ್ಲಿ ಯಾವುದೇ ಶೇರ್ಸ್ ಆಗಲಿ ಪ್ರಾಪರ್ಟೀಸ್ ಆಗಲಿ ನಮ್ಮ ಕಂಪನಿ ಇಲ್ಲಿ ಸೇಲ್ ಮಾಡ್ತಾ ಇಲ್ಲ. ನಾವಿಲ್ಲಿ ಕೊಡುವಂತದ್ದು ಓನ್ಲಿ ಯಾವುದು ಅಂದ್ರೆ ಶಿಕ್ಷಣ ಮಾತ್ರ. ಇಲ್ಲಿ ಶಿಕ್ಷಣ ಅಗತ್ಯ ಇದೆ. ಸೊ ಶಿಕ್ಷಣ ಮಾತ್ರ ನಮ್ಮ ಕಂಪನಿ ಕೊಡ್ತಾ ಇದೆ. CRU ಪಾಯಿಂಟ್ಸ್ ಏನಿದೆಯೋ ಅದು ನಿಮಗೆ ಉಡುಗೊರೆಯಾಗಿ ಸಿಗ್ತದೆ. ನಮ್ಮ ಇಲ್ಲಿ ನಾವು ಇಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರುವುದಿಲ್ಲ. ನಾವು ಇಲ್ಲಿ ಹೂಡಿಕೆಯ ಶಿಕ್ಷಣ ಕೊಡ್ತಾ ಇದ್ದೇವೆ. ಹೂಡಿಕೆಯ ಶಿಕ್ಷಣವನ್ನು ಮಾತ್ರ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. CRU ಪಾಯಿಂಟ್ಸ್ ಏನಿದೆಯೋ ಅದು ನಮ್ಮ ಕಂಪನಿಯು ಕೂಡ ಅಂದ್ರೆ ಅದು ಒಂದು ಉಡುಗೊರೆಯಾಗಿ ಕೊಡುವಂತಹ, ನಮ್ಮ ಶಿಕ್ಷಣ ನಾವು ಕಲ್ತದಕ್ಕೆ ನಾವು ಕಂಪನಿ ನಮಗೆ ಉಡುಗೊರೆಯಾಗಿ ಕೊಡುವಂತಹ ಒಂದು ದೊಡ್ಡ ಬಹುಮಾನ ಅದು. ಸೊ ನಾವಿಲ್ಲಿ ಫೈನಾನ್ಷಿಯಲ್ ಆಗಿರುವುದಿಲ್ಲ. ಪುನಃ ಹೇಳ್ತಾ ಇದ್ದೇನೆ, ಇಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಇರುವುದಿಲ್ಲ. ನಾವು ಇಲ್ಲಿ ಏನು ಅಂದ್ರೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀವಿ. CRA ಪಾಯಿಂಟ್ಸ್ ಏನು ಇದೆಯೋ ಅದು ನಮ್ಮ ಕಂಪನಿ ಒಂದು ಉಡುಗೊರೆ, ಹೂಡಿಕೆ ಅಂದ್ರೆ ನಾವು ಯಾವ ಶಿಕ್ಷಣ ಪಡೆದಿದ್ದೇವೆಯೋ ಅದಕ್ಕೆ ನಮಗೆ ಒಂದು ಉಡುಗೊರೆಯಾಗಿ ಕೊಡುವಂತಹ ಒಂದು ದೊಡ್ಡ ಬಹುಮಾನ. ನೆಕ್ಸ್ಟ್ ಸ್ಲೈಡ್. ಶಾರ್ಟ್ ಹಿಸ್ಟರಿ ಆಫ್ ದ ಸ್ಪೀಕರ್. ಹೂ ಆರ್ ಯು ಅಂಡ್ ವೇರ್ ಆರ್ ಯು ಫ್ರಮ್? ನನ್ನ ಹೆಸರು ದಿವ್ಯಾ. ನಾನು ಮಂಗಳೂರು ಅಂದ್ರೆ ಮಂಗಳೂರು ಇಂದ ಬರ್ತಾ ಇದ್ದೇನೆ. ಮಂಗಳೂರಲ್ಲಿ ನನ್ನ ವಾಸ. ಪಾಸ್ಟ್ ಎಂದು ನಾನು BCom ಗ್ರಾಜುಯೇಟ್ ಆಗಿದ್ದೆ. ಮತ್ತೆ ಮದುವೆಯಾಗಿ ಮನೇಲಿದ್ದೆ. ಬಟ್ ಇವಾಗ ಏನು ಅಂದ್ರೆ ನ್ಯೂ ಎಕನಾಮಿಕ್ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನಂಗೆ. ನಾನು ಈ ಕಂಪನಿಯಲ್ಲಿ ಈಗ ಲೀಡರ್ ಮ್ಯಾನೇಜರ್. ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಆದ್ರೆ ಏನು ಅಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕು, ಒಂದು ಸಾಧನೆ ಹಾದಿ ಹಿಡಿದಿದ್ದೇನೆ. ಆ ಸಾಧನೆ ಹಾದಿಯನ್ನು ನಾನು ಈ ನಮ್ಮ ಕಂಪನಿಯಲ್ಲಿ ನಾನು ಮಾಡ್ಬೇಕು ಅಂತ ಇದ್ದೇನೆ. ತುಂಬಾ ಸೊಲ್ಯೂಷನ್ಸ್ ಸಿಕ್ಕಿದೆ. ಅಂದ್ರೆ ಈ ನಮ್ಮ ಭಾರತದಲ್ಲಿ ಏನು ಅಂದ್ರೆ ತುಂಬಾ ನಮಗೆ ಬೇರೆ ಬೇರೆ ಆದಂತಹ ತುಂಬಾ ಜನ ನಮ್ಮನ್ನು ಬೇರೆ ಬೇರೆ ಅಂದ್ರೆ ಸೈಡ್ ಅವರವರದ್ದೇ ಇದು ಒಳ್ಳೇದುಂಟಮ್ಮ, ಇದು ಒಳ್ಳೇದುಂಟಮ್ಮ ಅಂತ ಹೇಳಿ ನಮ್ಮ ಕೈಯಿಂದ ತುಂಬಾ ಹಣ ದೋಚಿಕೊಂಡು ಹೋಗಿದ್ದಾರೆ. ಈ ಇದು ಪ್ರಾಬ್ಲಮ್ ಬರ್ಬಾರ್ದು ಅಂದ್ರೆ ನಮ್ಮ ಕಂಪನಿ ಯಾವ ನನಗೆ ಶಿಕ್ಷಣ ಕೊಟ್ಟಿದೆಯೋ ಆ ಶಿಕ್ಷಣದಲ್ಲಿ ನಾನು ತುಂಬಾ ಉಪಕಾರ ಆಗಿದೆ. ನಾನು ಈ ನ್ಯೂ ಎಕನಾಮಿಕ್ ರೆವಲ್ಯೂಷನ್ ಆಫ್ ದ ವರ್ಲ್ಡ್ ಈ ಕಂಪನಿಯಲ್ಲಿ ನನಗೆ ತುಂಬಾ ಯಾವ ಶಿಕ್ಷಣ ಕೊಟ್ಟಿದ್ರೆ ತಪ್ಪು ದಾರಿ ಹಿಡಿಬಾರ್ದು, ಆ ಶಿಕ್ಷಣವನ್ನು ನನಗೆ ಕೊಟ್ಟಿದೆ ಇಲ್ಲಿ. ವಾಟ್ ಈಸ್ ಯರ್ ಲೈಫ್ ಲೈಕ್? ತುಂಬಾ ಖುಷಿಯಲ್ಲಿದ್ದೇನೆ. ಮೈಂಡ್ ಲೈಟ್ ವೇಟ್ ಆಗಿದೆ. Divya ma'am, your voice somewhat you can change your location. ಹೇಳ್ಬೇಕು ಅಂತಂದ್ರೆ ಮತ್ತೆ ಅಂದ್ರೆ ತುಂಬಾ ಹ್ಯಾಪಿ ಆಗಿ ಕೇಳ್ತಾ ಇದೆಯಲ್ಲ ಎಲ್ಲರಿಗೂ? Madam, your voice is not okay. Somewhat you can change your location. Okay. Good evening, everyone. Again, Ravi Kumar. So he is not in meeting now. So he will connect. He will disconnect and connect again. Please be patient. So you will exit and inside again. Okay. One second. Hello. Yes, ma'am. Now it is okay.
It's okay. Okay. Should I take this once again? Yes, yes, no issue, ma'am. You proceed. Somewhat fast. Okay, go fast. Okay. Okay. What do you recommend to the listeners? ಎಲ್ಲರೂ ಈ ಶಿಕ್ಷಣವನ್ನು ಪಡೆದು ಸ್ಪಿರಿಚುವಲ್ ಆಗಲಿ ಆಧ್ಯಾತ್ಮಿಕ ಆಗಲಿ ನಮ್ಮ ಹೂಡಿಕೆ ಬಂಡವಾಳ ಹೂಡಿಕೆಯ ಈ ಶಿಕ್ಷಣವನ್ನು ಎಲ್ಲರೂ ತಗೊಳ್ಬೇಕು ಅಂತ ಹೇಳಿ ತುಂಬಾ ಎಲ್ಲರಿಗೂ ನಾನು ನಿಮಗೆ ಕೇಳಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಸ್ಲೈಡ್ ಸರ್. Program. Why only 10% of the people on the planet own 90% of the money? ಇಲ್ಲಿ ಏನಂದ್ರೆ ಯಾಕೆ 90% ಜನ ಹತ್ರ ಹಣ ಇಲ್ಲ ಅಂತ ಹೇಳಿ, ಯಾಕೆ ಓನ್ಲಿ 10% ಜನ ಹತ್ರ ಹಣ ಇದೆ ಅಂತ ಹೇಳಿ ನಾವಿಲ್ಲಿ ಆಲೋಚನೆ ಮಾಡ್ಬೇಕಂತ ಒಂದು ವಿಷಯ. ಇಲ್ಲಿ ಮುಂದಿನ ಸ್ಲೈಡ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾಕೆ 10% ಜನಗಳ ಹತ್ರ ದುಡ್ಡಿದೆ ಅಂತ ಹೇಳಿ. ಇಡೀ ಭೂಮಿಯಲ್ಲಿ ಕೆಲವೇ ಒಂದು 10% ಜನ ಹತ್ರ ಯಾಕೆ ಹಣ ಇದೆ, ನಮ್ಮಲ್ಲಿ ಯಾಕೆ ಹಣ ಇಲ್ಲ, ನಾವು ಏನು ತಪ್ಪು ಮಾಡಿದೀವಿ, ಅದೆಲ್ಲ ನಮ್ಮ ಇಲ್ಲಿ ಎಜುಕೇಶನ್ ಅಲ್ಲಿ ನಮಗೆ ಗೊತ್ತಾಗ್ಲಿಕ್ಕಿದೆ, ಶಿಕ್ಷಣದಲ್ಲಿ. ವಾಟ್ ಈಸ್ ದ ನ್ಯೂ ಎಕನಾಮಿಕ್ ಎವಲ್ಯೂಷನ್ ಆಫ್ ದ ವರ್ಲ್ಡ್? ಹೊಸ ಆರ್ಥಿಕತೆ ಅಂದ್ರೆ ಏನು? ಹೌ ಟು ಎಂಟರ್ ದ ಇನ್ವೆಸ್ಟ್ ಕ್ಲೋಸ್ ಕ್ಲಬ್? ಇದು ಆಲ್ರೆಡಿ ಕ್ಲೋಸ್ ಕ್ಲಬ್ ಆಗಿರ್ತದೆ. ಇದರಲ್ಲಿ ಯಾಕೆ ನಾವು ಹೇಗೆ ಇದರಲ್ಲಿ ನಾವು ಎಂಟರ್ ಆಗ್ಬಹುದು, ಇದಕ್ಕೆ ನಾವು ಬರ್ಬಹುದು. ಹೌ ಟು ಬಿಕಮ್ ಕೋನ್ ಆಫ್ ಕಂಪನೀಸ್, ಅಸೆಸ್ ಟು ವಿಚ್ ಇಸ್ ಕ್ಲೋಸ್ಡ್ ಅಂಡ್ ರಿಸೀವ್ ಪ್ಯಾಸಿವ್ ಇನ್ಕಮ್? ಇಲ್ಲಿ ಇದರಲ್ಲಿ ನಾವು ಹೇಗೆ ಸಹಭಾಗಿತ್ವ ಆಗ್ಬೋದು, ವಿಚ್ ಇಸ್ ಇದು ಆಲ್. ಮತ್ತೆ ಇದರಲ್ಲಿ ಹೇಗೆ ನಮಗೆ ಪ್ಯಾಸಿವ್ ಇನ್ಕಮ್ ಬರ್ತದೆ ಅಂತ. ಹೌ ಟು ಕ್ರಿಯೇಟ್ ಎ multi-million ಗ್ಲೋಬಲ್ ಬಿಸ್ನೆಸ್ ಪ್ರಮೋಷನ್ಸ್ ಅಂಡ್ ನ್ಯೂಸ್? ಇದರ ಪ್ರಮೋಷನ್ಸ್ ಅಂಡ್ ನ್ಯೂಸ್, ಹೌ ಟು ಕ್ರಿಯೇಟ್ ಎ multi-million ಗ್ಲೋಬಲ್ ಬಿಸ್ನೆಸ್. ಈ ಬಿಸ್ನೆಸ್ ಅನ್ನು ನಾವು ಹೇಗೆ ನಾವು ಮಾಡಬಹುದು, ಮುಂದಿನ ಸ್ಲೈಡ್ಸ್ ಅಲ್ಲಿ ನಮಗೆ ಗೊತ್ತಾಗ್ಲಿಕ್ಕಿದೆ. ಪ್ರಮೋಷನ್ಸ್ ಅಂಡ್ ನ್ಯೂಸ್, ಕಂಪನಿಯ ಹೊಸ ವಿಷಯಗಳು ನಾವು ಇಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ನೆಕ್ಸ್ಟ್ ಸ್ಲೈಡ್ ಸರ್. The rich get richer and the poor get poorer. ಇಲ್ಲಿ ನಾವು 4 ಕ್ವಾಡ್ರೆಂಟ್ ನಾವು ಇಲ್ಲಿ ನೋಡ್ಬೋದು. ವರ್ಕ್ ಮ್ಯಾನ್, ಎಂಟರ್ಪ್ರೆನರ್, ಬಿಸ್ನೆಸ್ ಮ್ಯಾನ್ ಅಂಡ್ ಇನ್ವೆಸ್ಟರ್. ಈ ಸ್ಟ್ಯಾಟಿಸ್ಟಿಕ್ಸ್ ಸಾಧಾರಣ ಎಲ್ಲರಿಗೂ ಗೊತ್ತಿರಬಹುದು. ರಾಬರ್ಟ್ ಕಿಯೋಸಕಿ ಅವರು ಒಂದು ವಂಡರ್ಫುಲ್ ಇದರ 4 ಕ್ವಾಡ್ರೆಂಟ್ ಬಗ್ಗೆ ಅವರು ಈ 4 ಕ್ವಾಡ್ರೆಂಟಿನ ಬಗ್ಗೆ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಈ ಎಂಪ್ಲಾಯ್ ವರ್ಕ್ ಮ್ಯಾನ್ ಅಂದ್ರೆ ಎಂಪ್ಲಾಯ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೂಲಿ ಕೆಲಸಕ್ಕೆ ಅವರಿಗೆ ಹಣ ಬೇಕೇ ಬೇಕು. ದಿನನಿತ್ಯ ಖರ್ಚು ಮಾಡ್ಲಿಕ್ಕೆ ಕೂಡ ಅವರಿಗೆ ಹಣ, ಬಾಡಿಗೆ ಕಟ್ಟೋಕೆ ಎಲ್ಲ ಹಣ ಬೇಕೇ ಬೇಕು. ಅವರು ಅಂದ್ರೆ ಜಾಬಿಗೆ ಹೋಗ್ತಾರೆ, ಬರ್ತಾರೆ, ಬಟ್ ಸೇವಿಂಗ್ಸ್ ತುಂಬಾ ಕಡಿಮೆ. ಎಂಟರ್ಪ್ರೈನರ್ ಅಂದ್ರೆ ಡಾಕ್ಟರ್ಸ್, ಲಾಯರ್ಸ್, ಅವರ ಹತ್ರ ಕೂಡ ಹಣ ಇರ್ತದೆ, ಬಟ್ ಏನು ಅಂದ್ರೆ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಅವರಿಗೆ ದೊಡ್ಡ ದೊಡ್ಡ ಅಂದ್ರೆ ದಿನ ದುಡಿಬೇಕು. 9:30 10 ಸಾಯಂಕಾಲ 6 ಗಂಟೆ ತನಕ ಅವರು ಬಿಸ್ನೆಸ್ ಮ್ಯಾನ್ ಅಂದ್ರೆ ಅವರಿಗೆ ಸ್ವಂತ ಜಾಬ್ ಇರ್ತದೆ, ಅವರ ಕೆಳಗಡೆ ವರ್ಕರ್ಸ್ ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆ. ಬಟ್ ಏನಂದ್ರೆ ಅಲ್ಲಿ ಕೂಡ ಅವರಿಗೆ ಆ ದುಡ್ಡು ಹೇಗೆ ವಿನಿಯೋಗ ಮಾಡ್ತಾರೆ ಅಂದ್ರೆ ಕೆಲಸದವರಿಗೆ ಕೊಡ್ಲಿಕ್ಕೆ ಅಥವಾ ಸ್ವಲ್ಪ ಹೂಡಿಕೆ ಮಾಡಿದ್ರೆ ಮಾತ್ರ ಅಲ್ಲಿ ಅವರಿಗೆ ದೊಡ್ಡ ದೊಡ್ಡ ಫ್ಲಾಟ್ ತಗೊಳ್ಳಿಕ್ಕೆ ಆಗ್ತದೆ. ಇನ್ವೆಸ್ಟರ್ ಇಲ್ಲಿ ದೊಡ್ಡ ವಿಷಯ ಏನಂದ್ರೆ ಇಲ್ಲಿ 3 ಇದ್ರಲ್ಲಿ ನಾವೇನಂದ್ರೆ ನಾವು ದುಡ್ಡಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ. ಬಟ್ ಇನ್ವೆಸ್ಟರ್ ಏನಂದ್ರೆ ಲೈಕ್ ವಾರೆನ್ ಬಫೆಟ್ ಅಂದ್ರೆ ಇಲ್ಲಿ ಏನಂದ್ರೆ ನಾವು ನಮ್ಮ ಸ್ಥಾನ ಇನ್ವೆಸ್ಟರ್ ಆದ್ಮೇಲೆ ನಾವು ವಾರೆನ್ ಬಫೆಟ್ ತರ ನಾವು ಇಲ್ಲಿ ಥಿಂಕ್ ಮಾಡ್ಬೇಕು. ಹೇಗೆ ಅಂದ್ರೆ ದುಡ್ಡು ನಮಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದುಡ್ಡು ಹೇಗೆ ನಮಿಗೋಸ್ಕರ ದುಡ್ಡು ಕೆಲಸ ಮಾಡ್ತದೆ. ನಾವು ದುಡ್ಡಿಗೋಸ್ಕರ ಕೆಲಸ ಮಾಡೋದಲ್ಲ, ದುಡ್ಡು ನಮಿಗೋಸ್ಕರ ಕೆಲಸ ಮಾಡ್ತದೆ. ಸೊ ಇದೊಂದು ತುಂಬಾ ಒಂದು
Yes, ma'am. Divya ma'am. ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ, ಹಾಗ ಕಾರಣ ಸ್ವಲ್ಪ ನೆಟ್ವರ್ಕ್. Your voice is okay, no problem. ಓಕೆ ಓಕೆ ಸರ್. ಸರ್ ನೆಕ್ಸ್ಟ್ ಸ್ಲೈಡ್. Yes, sir. Yes, ma'am. ಆಂಡ್ರಿ ಕೌರತವ್. ಆಂಡ್ರಿ ಕೌರತವ್ ಅಂದ್ರೆ ಇಲ್ಲಿ ಒಂದು ಮೈನ್ ಭಾಗಕ್ಕೆ, ಮುಖ್ಯವಾದ ಭಾಗಕ್ಕೆ ನಾವಿಲ್ಲಿ ಬಂದಿರ್ತೇವೆ. ಆಂಡ್ರಿ ಕೌರತವ್ ಅಂದ್ರೆ ಯಾರು? ಅವರು ನಮ್ಮ ಸಿಇಒ, ನಮ್ಮ ಕಂಪನಿಯ ಸಿಇಒ. ಅವರು ನಮ್ಮ ಹೊಸ ಆರ್ಥಿಕತೆ ನಮ್ಮ ಕಂಪನಿಯ ಸಿಇಒ. ಅವರು ಆಥರ್ ಕೂಡ, ಅಂದ್ರೆ ಅವರು ಲೇಖಕ, ಕ್ರಿಯೇಟರ್ ಅಂಡ್ ಸಿ ಆಫ್ ದ ಅಕಾಡೆಮಿ ಆಫ್ ಪ್ರೈವೇಟ್ ಇನ್ವೆಸ್ಟರ್. ಅವರು ನಮ್ಮ ಕಂಪನಿಯ ಲೇಖಕ ಹೌದು. ಅವರು ಈ ಕಂಪನಿಯ ಸೃಷ್ಟಿಕರ್ತರು ಕೂಡ ಅವರೇ. ಮಲ್ಟಿ ಡಿಸಿಪ್ಲಿನರಿ ಪ್ರೊಫೆಷನಲ್ ಇನ್ವೆಸ್ಟರ್, ಬಿಸ್ನೆಸ್ ಮ್ಯಾನ್. ಅವರು ಪ್ರೊಫೆಷನಲ್ ಇನ್ವೆಸ್ಟರ್ ಅಂದ್ರೆ ಅವರು ಕೂಡ ಒಂದು ಇನ್ವೆಸ್ಟರ್ ಆಗಿ ಇಲ್ಲಿ ಅವರದ್ದು ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಏನು ಅಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಆಗಿದ್ರು, ಸಾಮಾನ್ಯ ನಮ್ಮ ತರಹ ಒಂದು ವ್ಯಕ್ತಿ ಆಗಿದ್ರು. ಬಟ್ ಹೂಡಿಕೆ ಅವರು ಹೂಡಿಕೆಯಲ್ಲಿ ಮಾಡಿ ಅವರು ಮಲ್ಟಿ ಮಿಲಿನಿಯರ್ ಆದ್ರು. ಅಂದ್ರೆ ಅವರ Divya ma'am, you can unmute. Yes, ma'am. Continue. It is unmuted, sir, here. Yes. You can continue. Okay. ಆಂಡ್ರಿ ಕೌರತವ್ ಬಗ್ಗೆ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಅವರು ಏನು ಅಂದ್ರೆ ಶಾರ್ಟ್ ಟರ್ಮ್ ಅಂದ್ರೆ ಸ್ವಲ್ಪ ಒಂದು 5 ವರ್ಷದಲ್ಲಿ ಅವರು ಮಲ್ಟಿ ಮಿಲಿಯನರ್ ಆದಂತ ಒಂದು ಜನ. ಅವರು ಏನು ಅಂದ್ರೆ ನಾನು ತಿಳ್ಕೊಂಡ ಪ್ರಕಾರ, ನನ್ನ ಸ್ವಂತ ನಾನು ಅವರ ಬಗ್ಗೆ ತಿಳ್ಕೊಂಡ ಪ್ರಕಾರ ಏನು ಅಂದ್ರೆ, ಅವರು ಒಂದು ಸ್ಪೀಚ್ ಅಲ್ಲಿ ಅವರು ಹೇಳಿದ್ರು ಏನು ಅಂದ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ನನ್ನಲ್ಲಿ ಕೇಳಿದ್ರು, ನೀನು ಯಾಕೆ ನಮಗೆ ಹೇಳಿಕೊಡ್ಬಾರ್ದು, ನೀನು ಹೇಗೆ ಹೂಡಿಕೆ ಮಾಡಿ ಹಣ ಮಾಡಿದ್ಯೋ ನಮಗೆ ಯಾಕೆ ಹೇಳಿಕೊಡ್ಬಾರ್ದು ಅಂತ ಹೇಳಿ. ಸೊ ಇನ್ 2011 ಅವರು ಏನ್ ಮಾಡಿದ್ರು ಅಂದ್ರೆ, ಒಂದು ಸ್ಮಾಲ್ ಆಫೀಸ್ ಅವರು ಮಾಡಿದ್ರು. ಹೂಡಿಕೆಯ ಶಿಕ್ಷಣ ಕೊಡುವಂತ ಒಂದು ಆಫೀಸ್ ಮಾಡಿದ್ರು. ಅದೀಗ ದೊಡ್ಡ ಸಂಸ್ಥೆ ಆಗಿದೆ. ಸೊ ಎಲ್ಲರೂ ಅವರ ಜೊತೆ ಯಾರು ಬರ್ತಾರೋ ನಮಗೆ ಕೂಡ ಅವರೊಟ್ಟಿಗೆ ನಾವು ಇದ್ರೆ ನಮಗೆ ಕೂಡ ಅದೇ ಶಿಕ್ಷಣದಲ್ಲಿ ಮುಂದುವರಿತಾ ನಮಗೆ ಕೂಡ ಏನು ಅಂದ್ರೆ ಸಾಲ ವಿಮುಕ್ತರಾಗಿ ನಾವು ನಮ್ಮ ಜೀವನ ನಾವು ಸಾಧಿಸಬಹುದು, ಸಾಧನೆಯನ್ನು ಮಾಡಬಹುದು. ನನಗೆ ಇದು ತುಂಬಾ ಖುಷಿ ಆಯ್ತು ಅವರ ಬಗ್ಗೆ. ಅವರಿಗೆ ಕೂಡ ವರ್ಲ್ಡ್ ಜನರಲ್ ಫಾರ್ ಪೀಸ್ ಅಂದ್ರೆ ಅವರು ಶಾಂತಿ ದೂತರಾಗಿ ಅವರು ಕೆಲಸ ಮಾಡ್ತಾರೆ ವರ್ಲ್ಡ್ ಅಲ್ಲಿ. ಸೊ ಅವರಿಗೆ ಡವ್ ಆಫ್ ಪೀಸ್ ಮೆಡಲ್ ಬೈ ದ ಇಂಟರ್ನ್ಯಾಷನಲ್ ಪಬ್ಲಿಕ್ ಅಸೋಸಿಯೇಷನ್ ವರ್ಲ್ಡ್ ಜನರಲ್ ಫಾರ್ ಪೀಸ್, ಅವರಿಗೆ ಒಂದು ಮೆಡಲ್ ಕೂಡ ಸಿಕ್ಕಿದೆ, ನಮ್ಮ ಎದುರಿಗೆ ಸಿಕ್ಕಿದೆ ಡೆಲ್ಲಿಯಲ್ಲಿ. ಸೊ ನನಗೆ ತುಂಬಾ ಖುಷಿ ಆಗ್ತದೆ ಅವರ ಬಗ್ಗೆ ಮಾತಾಡುವಾಗ. ಸೊ ಅವರು ಕೋಚ್ ಅಂದ್ರೆ Financial and Investment Personal Development of 2018 according to the Mellon Rich Magazine and Financial Times Business Journal. ಅವರು ಬಿಸ್ನೆಸ್ ಕೋಚ್ ಆಗಿ ಕೇಳ್ತಾ ಇದೆಯಲ್ಲ ಸರ್? ಯು ಕ್ಯಾನ್. ಅವರು ಮೆಲನ್ ರಿಚ್ ಮ್ಯಾಗಝಿನ್ ಅಂದ್ರೆ ಇಲ್ಲಿ ಇಂಡಿಯಾ ಟುಡೇ ಎಲ್ಲ ಹೇಗಿದೆಯೋ ವರ್ಲ್ಡ್ ಅಲ್ಲಿ ಮೆಲನ್ ರಿಚ್ ಮ್ಯಾಗಝಿನ್ ಕೆಲವರು ಕೇಳಿರ್ಬೋದು. ಫೈನಾನ್ಷಿಯಲ್ ಟೈಮ್ಸ್ ಬಿಸ್ನೆಸ್ ಜರ್ನಲ್ ಅದರಲ್ಲಿ ಅವರು ಕೋಚ್ ಕೊಡ್ತಾರೆ. ಅಂದ್ರೆ ಯಾವ ರೀತಿ ಆ ಬುಕ್ ಪಬ್ಲಿಷ್ ಆಗ್ಬೇಕು ಅಂತ ಹೇಳಿ ಅವರು ಅದರಲ್ಲಿ ಸಲಹೆಗಾರಾಗಿ ಇದ್ದಾರೆ. ಸೊ ಎಲ್ಲ ಆಯ್ತಲ್ಲ. ಮಾಸ್ಟರ್ ಆಫ್ ರಿಯಲೈಸಿಂಗ್ ಡ್ರೀಮ್ಸ್ ಅವರು ಅಂದ್ರೆ ಅವರು ಹೇಗೆ ಅವರ ಕನಸನ್ನು ನನಸಾಗಿದಾರೋ, ಅವರ ಜೊತೆ ಯಾರು ಬರ್ತಾರೋ ನಮಗೂ ಕೂಡ ನಮ್ಮ ಕನಸನ್ನು ನನಸಾಗ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ತುಂಬಾ ದೊಡ್ಡ ಖುಷಿ ವಿಚಾರ ಅದು. ನೆಕ್ಸ್ಟ್ ಸ್ಲೈಡ್ ಸರ್. Okay. 3 components of
ಅಂದ್ರೆ ನಮ್ಮ ಕಂಪನಿಯಲ್ಲಿ 3 ಕಂಬಗಳಿದೆ: ಎಜುಕೇಶನ್, ಕೋನರ್ಶಿಪ್, ಬಿಸ್ನೆಸ್. ಎಜುಕೇಶನ್ ಅಂದ್ರೆ ಶಿಕ್ಷಣ, ಕೋನರ್ಶಿಪ್ ಅಂದ್ರೆ ಸಹ ಮಾಲೀಕತ್ವ, ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅಂದ್ರೆ ಕನ್ನಡದಲ್ಲಿ ಬಿಸ್ನೆಸ್ ಅಂದ್ರೆ ವ್ಯಾಪಾರ ಹೇಳಿ. ವ್ಯಾಪಾರ. ವ್ಯಾಪಾರ. ಥ್ಯಾಂಕ್ ಯು. ವ್ಯಾಪಾರ. ಸೊ ಅಂದ್ರೆ ಬೇಗ ಹೇಳಲಿಕ್ಕೆ ಹೇಳಿದ್ರಲ್ಲ, ಆಗ ನನಗೆ ತಲೆ ಬರ್ತಾ ಇಲ್ಲ. ಹಾಗೆ ಇಲ್ಲಿ ನಮಗೆ ಶಿಕ್ಷಣ ಕೂಡ ಸಿಗ್ತದೆ. ಕೋನರ್ಶಿಪ್ ಅಂದ್ರೆ ಸಹ ಮಾಲೀಕತ್ವ, ಮತ್ತೆ ವ್ಯಾಪಾರ. ಈ 3 ಕಂಪನಿಯ ಮುಖ್ಯ 3 ಪಿಲ್ಲರ್ ಅಂದ್ರೆ ಕಂಬಗಳು. ಸೊ ಮುಂದಿನ ಸ್ಲೈಡ್ ಅಲ್ಲಿ ನಮಗೆ ಶಿಕ್ಷಣ ಸಪರೇಟ್ ಆಗಿ ನಾವು ಹೇಳ್ತೇವೆ. ಶಿಕ್ಷಣ ಯಾವ ತರದ ಶಿಕ್ಷಣ ನಮ್ಮ ಕಂಪನಿ ಇಲ್ಲಿ ಕೊಡ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಸ್ಲೈಡ್ ಸರ್. ಅಕಾಡೆಮಿ ಆಫ್ ಪ್ರೈವೇಟ್ ಇನ್ವೆಸ್ಟರ್. ಏನಿದು ಅಕಾಡೆಮಿ ಆಫ್ ಪ್ರೈವೇಟ್ ಇನ್ವೆಸ್ಟರ್ ಅಂತ ಹೇಳಿ? ನಮಗೆ ಇಲ್ಲಿ ಏನು ಕಲಿಬಹುದು? ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. No, continue ma'am, you can continue. Clear, your voice is very clear. ಇಲ್ಲಿ ಏನು ಅಂದ್ರೆ, ಅಕಾಡೆಮಿ ಆಫ್ ಪ್ರೈವೇಟ್ ಇನ್ವೆಸ್ಟರ್ ಇಲ್ಲಿ 1 ಲಕ್ಷದ ಮೇಲೆ ಸ್ಟೂಡೆಂಟ್ಸ್ ಪ್ರೆಸೆಂಟ್ಲಿ ಇದ್ದಾರೆ. ಇಲ್ಲಿ ನಮಗೆ ಬೇರೆ ಬೇರೆ ಕೋರ್ಸಸ್ ಮತ್ತೆ ಟ್ರೈನಿಂಗ್ ಕೂಡ ನಮಗೆ ಇಲ್ಲಿ ಕೊಡಲಾಗುತ್ತದೆ. ಪ್ಲಸ್ ಇಲ್ಲಿ ಹೇಗೆ ಅಂದ್ರೆ, ನಮ್ಮ ಈ ಹೂಡಿಕೆಯಲ್ಲಿ ನಾವು ಹೇಗೆ ಪ್ರಾಕ್ಟಿಕಲ್ ನಮಗೆ ಶಿಕ್ಷಣವನ್ನು ಕೊಡಲಾಗುತ್ತದೆ. ಹೇಗೆ ಅಂದ್ರೆ ನಾವು ಹೇಗೆ ಈ ಇದರಲ್ಲಿ ಹೂಡಿಕೆ ಮಾಡಿ ನಾವು ಇದರಲ್ಲಿ ಹೇಗೆ ಸಕ್ಸಸ್ ಆಗ್ಬೋದು, ಆ ಒಂದು ಎಜುಕೇಶನ್ ನಮಗೆ ಇಲ್ಲಿ ಕೊಡಲಾಗುತ್ತದೆ. ನೆಕ್ಸ್ಟ್ ಸ್ಲೈಡ್. ಎಜುಕೇಶನ್ ಇನ್ಫಾರ್ಮೇಶನ್ ಪ್ರಾಡಕ್ಟ್ಸ್, EIP ಅಂದ್ರೆ 8 ರೂಲ್ಸ್ ಆಫ್ ಎ ಪ್ರೈವೇಟ್ ಇನ್ವೆಸ್ಟರ್. ಇಲ್ಲಿ ಒಂದು 8 ನಿಯಮ ಇದೆ. ಅದನ್ನು ಏನು ಅಂತ ನಾನು ತಿಳ್ಕೊಳ್ಳಿಕ್ಕಿದ್ದೇವೆ. ಫಸ್ಟ್ ಸ್ಟೆಪ್ಸ್ ಇನ್ ಪ್ರೈವೇಟ್ ಇನ್ವೆಸ್ಟಿಂಗ್ ಅಂದ್ರೆ, ಫಸ್ಟ್ ಸ್ಟೆಪ್, ಒಂದನೇ ಸ್ಟೆಪ್ ಪ್ರೈವೇಟ್ ಇನ್ವೆಸ್ಟಿಂಗ್ ಅಲ್ಲಿ 12 ಡೆವಲಪ್ಮೆಂಟ್ ಲೆವೆಲ್ಸ್ ಆಫ್ ಎ ಪ್ರೈವೇಟ್ ಇನ್ವೆಸ್ಟರ್, ಡಿಸ್ಟೆನ್ಸ್ ಲರ್ನಿಂಗ್ ಆಫ್ ಎ ಪ್ರೈವೇಟ್ ಇನ್ವೆಸ್ಟರ್, ಹೌ $1 ಟರ್ನ್ಸ್ ಇಂಟು 1 million. ಅಂದ್ರೆ ದಿವಸ ನಾವು 10 ರೂಪಾಯಿ ನಾವು ಹಣ ಕೂಡಿಟ್ರೆ ಅದು ಹೇಗೆ ಅಂದ್ರೆ 1 ಲಕ್ಷ ಆಗ್ಬೋದು, ಅದು ಕೂಡ ನಾವಿಲ್ಲಿ ಕಲೀಲಿಕ್ಕಿದ್ದೇವೆ. ಫಂಡಮೆಂಟಲ್ಸ್ ಆಫ್ ಕ್ಯಾಪಿಟಲೈಸೇಷನ್, ಟ್ರೇಡಿಂಗ್ ಆನ್ ದ ಮಾಸ್ಕೋ ಎಕ್ಸ್ಚೇಂಜ್ ಅಂದ್ರೆ ನಾವು ಹೇಗೆ ಇಲ್ಲಿ ಟ್ರೇಡ್ ದಿನನಿತ್ಯ ನಾವು ಕೆಲವು ಇಲ್ಲಿ ಶೇರ್ ವ್ಯಾಪಾರಗಳು ಕೂಡ ಇರ್ಬೋದು. ಅವರು ದಿವಸಕ್ಕೆ ಡೇ ಟು ಡೇ ಟ್ರೇಡಿಂಗ್ ಕೂಡ ಮಾಡ್ತಾರೆ, ಲಾಂಗ್ ಟರ್ಮ್ ಟ್ರೇಡಿಂಗ್ ಕೂಡ ಮಾಡ್ತಾರೆ. ಇಲ್ಲಿ ಕೂಡ ನಾವು ಶಿಕ್ಷಣವನ್ನು ನಮ್ಮ ಕಂಪನಿ ನೀಡಲಿಕ್ಕಿದೆ. 12 ಕೋರ್ಸಸ್ ಆಫ್ ಫಂಡಮೆಂಟಲ್ ಎಜುಕೇಶನ್ ಆಫ್ ಅ ಪ್ರೈವೇಟ್ ಇನ್ವೆಸ್ಟರ್, ಪ್ರೊಫೆಷನಲ್ ಆನ್ಲೈನ್ ಕೋರ್ಸ್, ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್. ಈಗ ಏನಾಗಿದೆ, ಆಧುನಿಕದಲ್ಲಿ ಎಲ್ಲ ಆನ್ಲೈನ್ ಅಲ್ಲಿ ನಾವು ಕಲಿಬಹುದು. ಸೊ ಇಲ್ಲಿ ಯೂಟ್ಯೂಬ್, ಗೂಗಲ್ ಎಲ್ಲ ನಾವು ಕಂಪನಿ ನಮಗೆ ಎಲ್ಲ ವ್ಯವಸ್ಥೆ ನಮಗೆ ಇಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಇಷ್ಟು ಅಂದ್ರೆ ಇಷ್ಟು ಬಗ್ಗೆ ನಾವು ಇಲ್ಲಿ ನಮ್ಮ ಕಂಪನಿ ಫಸ್ಟ್ ಸ್ಟೆಪ್ ಅಲ್ಲಿ ನಮಗೆ ಹೇಳಿ ಕೊಡ್ತಾರೆ. ನೆಕ್ಸ್ಟ್ ಸ್ಲೈಡ್ ಸರ್. ಹೋಪ್ ಎಲ್ಲರೂ ಕೇಳಿಸ್ತಾ ಇದೆಯಲ್ಲ? Yes, very clear. Hello? Very clear. You can continue, no worry. Thank you sir. Genius of Finance Business Simulator, economic board game which simulates a real life events. Main goal: obtain your dream and enter the circle of wealth. Financial skills and investing, communication and teamwork, generation of new ideas through fun, repetition and action. Genius of Finance ಅಂದ್ರೆ ಇದು ಒಳ್ಳೆ ಒಂದು ಆಟ. ಏನಂದ್ರೆ ಈ ಆಟದಲ್ಲಿ ನಾವು ಹೇಗೆ ಚೆಸ್ ಆಡ್ತೇವೆಯೋ ಅದೇ ರೀತಿ ಇಲ್ಲಿ ಜೀನಿಯಸ್ ಆಫ್ ಫೈನಾನ್ಸ್ ಅಂದ್ರೆ ಅದೊಂದು ಲೂಡೋ ಟೈಪ್ ಗೇಮ್. ಅದು ಇಲ್ಲಿ ಯಾವ ಶೇರ್ ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಗೇಮ್ ಅದು
ಯಾವ ಶೇರ್ ಹಾಕಿದ್ರೆ ಒಳ್ಳೇದು, ಯಾವ ಯಾವ ಸೆಕ್ಟರಿಗೆ ನಾವು ಡಿಫ್ರೆಂಟ್ ಅಂದ್ರೆ ಸೆಕ್ಟರ್ಸ್ ಇದೆ, ಆ ಸೆಕ್ಟರ್ಸ್ ಅಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಅವರು ಆಟ ಆಡ್ಬೋದು. ಇದು ತುಂಬಾ ಒಳ್ಳೇದಿದೆ. ಅಂದ್ರೆ ತುಂಬಾ ಜನ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಈ ಆಟವನ್ನು ಆಡಿದ್ರೆ ನಮಗೆ ಬೇರೆ ಅಂದ್ರೆ ಡೈವರ್ಸಿಫಿಕೇಶನ್ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಕೂಡ ನಾವು ಹಣ ಮಾಡ್ಬೋದು ಅಂತ ಹೇಳಿ. ತುಂಬಾ ಅತ್ಯುತ್ತಮವಾದ ಒಂದು ಆಟ, ಅದು ಕೂಡ ನಮ್ಮ ಕಂಪನಿ ಹೇಳಿಕೊಡ್ತಾ ಇದೆ. ತುಂಬಾ ಒಂದು ಅದ್ಭುತ ಆಟ ಇದು. ನೆಕ್ಸ್ಟ್ ಸರ್, ವಾಂಟ್ ಟು ವಿನ್ ದ ಲಾಟ್ರಿ ಅಂದ್ರೆ ಲಾಟ್ರಿ ಗೆಲ್ಲಲಿಕ್ಕೆ ಒಂದು ತುಂಬಾ ಜನ ಲಾಟ್ರಿ ಗೆಲ್ಲಲಿಕ್ಕೆ ಬಯಸ್ತಾರೆ. ಲಾಟ್ರಿ ಯಾವ ತರ ಅಂದ್ರೆ ಲಾಟ್ರಿ ಗೆಲ್ಲಿಕ್ಕೆ ಅವರು ಅದರಲ್ಲಿ ಹಣ ಹಾಕ್ಬೇಕು. ಹಣ ಹಾಕಿದ ಮೇಲೆ ಅದು ಆ ನಂಬರ್ ವಿನ್ ಆದ್ರೆ ಮಾತ್ರ, ಅದೊಂದು ಅವರು ಲಕ್ಕಿ ಅಂತ ಹೇಳಿದ್ರೆ, ಆ ವಿನ್ ಆದ್ರೆ ಮಾತ್ರ ಅವರು ಲಾಟ್ರಿ ಗೆಲ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಸ್ಲೈಡ್, ಇನ್ನೊಂದು ಸ್ಲೈಡ್ ನೋಡಿ. ಆರ್ ಗೆಟ್ ಮಿಲಿಯನ್ಸ್ ಇನ್ ಇನ್ಹೆರಿಟೆನ್ಸ್. ನನಸು ಆಗುವಂತ ಅವಕಾಶ ನಮ್ಮ ನ್ಯೂ ಕಂಪನಿಯಲ್ಲಿ ಇದೆ. ಇಲ್ಲಿ ಏನಂದ್ರೆ ಈ ಲಾಟ್ರಿ ಅದು ಲಕ್ಕಲ್ಲಿ ವಿನ್ ಆಗ್ಬೋದು, ಬಟ್ ಇಲ್ಲಿ ನಾವು ಒಂದು ಶಿಕ್ಷಣವನ್ನು ನಾವು ತಕೊಂಡ್ರೆ ನಾವು ಸ್ಲೋ ಅಂಡ್ ಸ್ಟಡಿ ಆಗಿ ನಾವು ನಮ್ಮ ಲೈಫ್ ಅಲ್ಲಿ ನಾವು ವಿನ್ ಆಗ್ಬೋದು. ಅಂದ್ರೆ ಲಾಂಗ್ ಟರ್ಮ್ ಫ್ಯೂಚರ್ ಅಲ್ಲಿ ಮಿಲಿಯನರ್ ಆಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇಲ್ಲಿ. ಅಂದ್ರೆ ಲಾಟ್ರಿಗಿಂತ ಈ ನಮ್ಮ ಶಿಕ್ಷಣ ಮೂಲಕವೇ ನಾವು ಲಾಂಗ್ ಟರ್ಮ್ ಆಗಿ ನಾವು ಮಿಲಿಯನಿಯರ್ಸ್ ಇಲ್ಲಿ ಒಂದು ಆಗ್ಲಿಕ್ಕೆ ಒಂದು ಚಾನ್ಸ್ ಇದೆ. ನೆಕ್ಸ್ಟ್, ಕೋ ಓನರ್ಶಿಪ್, ಸಹ ಮಾಲೀಕತ್ವ. ಈ ಸಹ ಮಾಲೀಕತ್ವ ಅಂದ್ರೆ ಏನು? ನೆಕ್ಸ್ಟ್ ಸ್ಲೈಡ್. ಒಂದು ವಿಡಿಯೋ ಇದೆ ಸರ್. ಆರ್ ಯು ಗೋಯಿಂಗ್ ಟು ಪ್ಲೇ ದ ವಿಡಿಯೋ? Already played in the beginning video. ಓಕೆ. ಸೊ ಎಲ್ಲರೂ ನೋಡಿರ್ಬೋದು, ಕೋ ಓನರ್ಶಿಪ್ ಅಂದ್ರೆ ಸಹ ಮಾಲೀಕತ್ವ. ಅಂದ್ರೆ ಆ ವಿಡಿಯೋದಲ್ಲಿ ಅವರು ಹೇಳಿರ್ತಾರೆ, ಸಹ ಮಾಲೀಕತ್ವ ಅಂದ್ರೆ ಒಂದು ಶಾರ್ಟ್ ಒಂದು ಇದರಲ್ಲಿ ಅವರು ಹೇಳ್ತಾರೆ. ಎಲ್ಲ ಕಂಪನಿಯಲ್ಲಿ ನಮಗೆ ಅಂದ್ರೆ ಒಂದು ಶಿಕ್ಷಣ, ನಾವು ಕಾಲೇಜಿಗೆ ಹೋದಾಗ ನಾವು ಅಲ್ಲಿ ಖರ್ಚು ಮಾಡ್ತೇವೆ, ಅಂದ್ರೆ ದುಡ್ಡು ಹಾಕ್ತೇವೆ, ಕಲಿತೇವೆ, ಬಟ್ ನಮಗೆ ಅಲ್ಲಿ ಸಹ ಮಾಲೀಕತ್ವ ಸಿಗುದಿಲ್ಲ. ಬಟ್ ಇಲ್ಲಿ ನಮ್ಮ ಕಂಪನಿಯಲ್ಲಿ ಒಂದು 20 ಸೆಕ್ಟರ್ಸ್ ಅಲ್ಲಿ ನಾವು ಸಹ ಮಾಲೀಕತ್ವ ನಾವು ಪಡೆಯಬಹುದು. ಈ 20 ಸೆಕ್ಟರ್ಸ್ ಯಾವುದೆಲ್ಲ? ಎಜುಕೇಶನ್, ಶಿಕ್ಷಣ, ಮಲ್ಟಿ ಲೆವೆಲ್ ಕ್ರೌಡ್ ಇನ್ವೆಸ್ಟಿಂಗ್ ಡೆವಲಪ್ಮೆಂಟ್ ಸೆಕ್ಟರ್, ಬಿಸ್ನೆಸ್ ಈಕ್ವಿಟಿ ಥ್ರೂ ಕೋ ಓನರ್ಶಿಪ್ ಸೆಕ್ಟರ್, ಹೆಲ್ತ್ ಅಂಡ್ ಲಾಂಗಿಟಿವಿಟಿ ಡೆವಲಪ್ಮೆಂಟ್ ಸೆಕ್ಟರ್. ಎಲ್ಲರಿಗೂ ಅಂದ್ರೆ ಶಿಕ್ಷಣ ಬೇಕು, ಮತ್ತೆ ಆರೋಗ್ಯ ಬೇಕು, ಪ್ಲಸ್ ವ್ಯಾಪಾರದಲ್ಲಿ ಹೇಗೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಹಣ ಹೂಡಿಕೆ ಮಾಡಿ ಅದರಲ್ಲಿ ಒಳ್ಳೆ ಮೊತ್ತ ತೆಗಿಬಹುದು. ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್, ಸ್ಟಾಕ್ ಮಾರ್ಕೆಟ್ಸ್, ಫಾರೆಕ್ಸ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್, ಇನ್ಶೂರೆನ್ಸ್ ಸೆಕ್ಟರ್, ರಿಯಲ್ ಎಸ್ಟೇಟ್ ಸೆಕ್ಟರ್, ಇನೋವೇಟಿವ್ ಡೆವಲಪ್ಮೆಂಟ್ ಸೆಕ್ಟರ್, ಅಗ್ರಿಕಲ್ಚರ್ ಅಂಡ್ ಫಾರ್ಮಿಂಗ್ ಡೆವಲಪ್ಮೆಂಟ್ ಸೆಕ್ಟರ್, ಸೆಕ್ಟರ್ ಆಫ್ ಎಂಟರ್ಪ್ರಿನರ್ ಕೋಆಪರೇಟಿವ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಸೆಕ್ಟರ್, ಸೈನ್ಸ್ ಸೆಕ್ಟರ್, ಕಲ್ಚರಲ್ ಸೆಕ್ಟರ್, ಪ್ರೆಷಸ್ ಅಂಡ್ ಸೆಮಿ ಪ್ರೆಷರ್ ಮೆಟಲ್ ಸೆಕ್ಟರ್, ಪ್ರೆಷಸ್ ಸೆಮಿ ಪ್ರೆಷರ್ ಸ್ಟೋನ್ ಸೆಕ್ಟರ್, ಸ್ಪೇಸ್ ಡೆವಲಪ್ಮೆಂಟ್ ಸೆಕ್ಟರ್, ಚಾರಿಟಿ ಸೆಕ್ಟರ್. ಮುಂದಿನ ಸ್ಲೈಡ್ಗಳಲ್ಲಿ ವಿಸ್ತಾರವಾಗಿ ಪ್ರತಿಯೊಂದು ಒಂದೊಂದು ಸೆಕ್ಟರ್ ಬರ್ಲಿಕ್ಕಿದೆ. ಸುಶಿ ಮಾಸ್ಟರ್ ಇದೊಂದು ದೊಡ್ಡ ರೆಸ್ಟೋರೆಂಟ್, ಜಪಾನಿನ ಒಂದು ದೊಡ್ಡ ರೆಸ್ಟೋರೆಂಟ್. ಈಗ ಆಲ್ರೆಡಿ 50,000 ರೆಸ್ಟೋರೆಂಟ್ಸ್ ಓಪನ್ ಇದೆ. ಬಟ್ ನಮ್ಮ ಕಂಪನಿ ಅಂಡರ್ ಮೊನ್ನೆ ಇತ್ತೀಚೆಗೆ 39ನೇ ರೆಸ್ಟೋರೆಂಟ್ ಬೆಲರಸ್ ಅಲ್ಲಿ ಓಪನ್ ಆಗಿದೆ. ಇದು ತುಂಬಾ ಖುಷಿಯಾದ. ಲಾಕ್ಡೌನ್ ಅಲ್ಲಿ ನಮ್ಮ ಕಂಪನಿ ತುಂಬಾ ಕೆಲಸ ಮಾಡಿ ಬೆಲರಸ್ ಅಲ್ಲಿ 39th ರೆಸ್ಟೋರೆಂಟ್ ಓಪನ್ ಮಾಡಿದೆ. ಕ್ಯಾಪಿಟಲೈಸೇಷನ್ ಆಫ್ ದ ಕಂಪನಿ ವಿಲ್ ಬಿ $100-250 billion. ಈ ಕಂಪನಿ ಅಂದ್ರೆ ಇಲ್ಲಿ ಹೇಗೆ ಕಾಫಿ ಡೇ ಎಲ್ಲ ಇದೆಯೋ, ಸೊ ಸೇಮ್ ವೇ ಸುಶಿ ಮಾಸ್ಟರ್ ಜಪಾನ್ ನ ರೆಸ್ಟೋರೆಂಟ್ ಎಲ್ಲ ಕಡೆಯಲ್ಲಿ ಓಪನ್ ಆಗ್ಲಿಕ್ಕಿದೆ. ನಮ್ಮ ಕಂಪನಿಯಲ್ಲಿ ನಾವು ಓಪನ್ ಮಾಡ್ಲಿಕ್ಕಿದ್ದೇವೆ.
ಸೊ ಟೋಟಲ್ ನಮ್ಮ ಕಂಪನಿ ಅಂಡರ್ 200 ರೆಸ್ಟೋರೆಂಟ್ಸ್. ಈಗ 39th ರೆಸ್ಟೋರೆಂಟ್ ಮೊನ್ನೆ ಇತ್ತೀಚೆಗೆ ಬೆಲರಸ್ ಅಲ್ಲಿ ಓಪನ್ ಆಯಿತು. ಇದೊಂದು ಇದೊಂದು ಸೆಕ್ಟರ್. ಇನ್ನು RSW ಇನೋವೇಟಿವ್ ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿ, ಇದೊಂದು ಒಳ್ಳೆ ವಿಚಾರ. ಅಂದ್ರೆ ಸ್ಕೈವೇ ಸ್ಕೈವೇ ಮಿನಿಮಮ್ ಅಂಡ್ ಅಲೋಕೇಶನ್. ಇದು ಜಾಗ ತುಂಬಾ ಕಮ್ಮಿ ತಗೊಳ್ತದೆ, ಪ್ಲಸ್ ಇದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಅಂದ್ರೆ ನೇಚರಿಗೆ ತುಂಬಾ ಫ್ರೆಂಡ್ಲಿ ಆಗಿರ್ತದೆ. ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ. ಪ್ಲಸ್ ಇದರ ವೇಗ 500 ಕಿಲೋಮೀಟರ್, ಅಂದ್ರೆ ಬೇರೆ ಬೇರೆ ವಾಹನ ಇದೆ. ಅದರ ಅಂದ್ರೆ ಸ್ಕೈ ಬಸ್ ಇರ್ಬೋದು, ಸ್ಕೈ ಟ್ರೈನ್ ಇರ್ಬೋದು, ಬೇರೆ ಬೇರೆ ಸ್ಕೈ ಟ್ರೈನ್ 500 ಕಿಲೋಮೀಟರ್ ಪರ್ ಅವರ್ ಓಡುತ್ತೆ. ತುಂಬಾ ಸೇಫ್ ಇದು, ಅಂದ್ರೆ ಆಕ್ಸಿಡೆಂಟ್ ಇರುವುದಿಲ್ಲ, ಇಲ್ಲ ಆಕ್ಸಿಡೆಂಟ್ ಇಲ್ಲ. ಈಗ ಒಂದು ಎರಡು ಕಡೆಯಲ್ಲಿ ನಾರ್ವೆ ಮತ್ತೆ ಇನ್ನು ಸಕ್ಸಸ್ ಆಗಿದೆ. ಈಗ ದುಬೈಯಲ್ಲಿ ದೊಡ್ಡ ಪ್ಲಾಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು 1 ವರ್ಷದಲ್ಲಿ ಅದು ಸಕ್ಸಸ್ ಆಗುವಂತ ಒಂದು ಚಾನ್ಸ್ ಇದೆ. ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬೋದು ಹೇಗೆ ಅಂತ ಹೇಳಿ. ಯೂಟ್ಯೂಬ್ ಅಲ್ಲಿ ನಮಗೆ ಮಾಹಿತಿ ಕೊಡ್ತಾರೆ, ಸ್ಕೈವೇ ಟೆಕ್ನಾಲಜಿ ಇನ್ ದುಬೈ, ಅದು ನೋಡ್ಬೋದು ಎಲ್ಲರೂ. ನೆಕ್ಸ್ಟ್ ಮೂವಿ ಇಂಡಸ್ಟ್ರಿ, ಇದು ಕಲ್ಚರಲ್ ಸೆಕ್ಟರ್ ಅಂಡರ್ ಬರುತ್ತೆ. ಇದು ಕಲ್ಚರಲ್ ಸೆಕ್ಟರ್ ಅಂಡರ್ ಬರುತ್ತೆ. KG ಕ್ಲಬ್ ಪ್ರೊಡಕ್ಷನ್ ಅವರದ್ದು ಒಂದು ಫಿಲ್ಮ್ ಸಿನಿಮಾ ಇದು. ಇದು ಇಂಡಿಯಾದಲ್ಲಿ ಡ್ರ್ಯಾಗನ್ ಮ್ಯಾನ್ ಅಂತ ಹೇಳಿ ಒಂದು ಸಿನಿಮಾ, ಕಿಟ್ಮಾ DT ಅವರದ್ದು. ಇದು ಒಂದು ಸಿನಿಮಾ ಬಿಡುಗಡೆ ಆಗ್ಲಿಕ್ಕೆ ಇದೆ ಆಫ್ಟರ್ 2 months, 2 ತಿಂಗಳ ನಂತರ ಇದು ಒಂದು ಮೂವಿ ಬಿಡುಗಡೆ ಆಗ್ಲಿಕ್ಕಿದೆ. KG ಕ್ಲಬ್ ಪ್ರೊಡಕ್ಷನ್ ಅವರದ್ದು. ಇದು ನಮ್ಮ ಕಲ್ಚರಲ್ ಸೆಕ್ಟರ್ ಅಂಡರ್ ಬರುತ್ತದೆ. ನೆಕ್ಸ್ಟ್ ಸರ್, ಇನೋವೇಟಿವ್ ಬಸಾಲ್ಟ್ ಟೆಕ್ನಾಲಜಿ, ಇದು ಬಸಾಲ್ಟ್ ಪೋಲ್ಯಾಂಡ್. ಇದು ನಮ್ಮ ಈ 20 ಸೆಕ್ಟರ್ಸ್ ನ ಒಂದು ಸೆಕ್ಟರ್. ಇದು ಒಂದು ಸೆಕ್ಟರ್. ಇದರದ್ದು ಫೌಂಡರ್ ಆಫ್ ದ ಕಂಪನಿ ಡಯಾಮೀಟರ್ ವರ್ನ, ಇನೋವೇಟಿವ್ ಎನ್ವೈರನ್ಮೆಂಟಲ್ ನ್ಯಾಚುರಲ್ ಮೆಟೀರಿಯಲ್ ಫಾರ್ universal issue, easy to process, economical. The raw material base has no boundaries, has the ability to replace most existing materials. ಇಲ್ಲಿ ಏನು ಅಂದ್ರೆ ಬಸಾಲ್ಟ್ ಟೆಕ್ನಾಲಜಿ, ಇದು ಪೋಲ್ಯಾಂಡ್ ಇಂದ ಬರುವಂತದ್ದು. ಇದು ಏನಂದ್ರೆ ಇಟ್ ಕ್ಯಾನ್ ಇದು ಮೆಟಲ್ ರಿಪ್ಲೇಸ್ ಮಾಡ್ತದೆ, ಮತ್ತೆ ಕಾರ್ನ ಬಾಡಿ ಅದು ಕೂಡ ಅದು ರಿಪ್ಲೇಸ್ ಮಾಡ್ತದೆ. ತುಂಬಾ ಕೂಲ್ ಆಗಿರುತ್ತೆ. ಮತ್ತೆ ಇಲ್ಲಿ ಏನಂದ್ರೆ ರಷ್ಟ ಆಗುದಿಲ್ಲ. ಇದು ಜ್ವಾಲಾಮುಖಿಯಿಂದ ಒಂದು ಸಣ್ಣ ಕಲ್ಲಿಂದ ಮಾಡುವಂತ ಇದು ಕಬ್ಬಿಣವನ್ನು ಕೂಡ ರಿಪ್ಲೇಸ್ ಮಾಡ್ತದೆ ಅದು. ಸೊ ತುಂಬಾ ಅದ್ಭುತವಾದಂತಹ ಒಂದು ಟೆಕ್ನಾಲಜಿ ಇದು. ತಾಂತ್ರಿಕ ತುಂಬಾ ಒಳ್ಳೇದು. ಅಂದ್ರೆ ಇದನ್ನು ತುಂಬಾ ಒಳ್ಳೇದು. ಇದು ಕೂಲ್ ಆಗಿರುತ್ತೆ, ಪ್ಲಸ್ ಲಾಂಗ್ ಟರ್ಮಿಗೆ ಇದು ತುಂಬಾ ಒಳ್ಳೇದು ಇದು. ನೆಕ್ಸ್ಟ್ ಸರ್, ಆನ್ಲೈನ್ ಪ್ಲಾಟ್ಫಾರ್ಮ್ ಶಿಕಾರ್ಡ್. ಇದು ನಮ್ಮ ಗೂಗಲ್ ಪೇ ಎಲ್ಲ ಇದ್ದ ಹಾಗೆ ಇದು ಕೂಡ ಒಂದು ಶಿಕಾರ್ಡ್, ಅಂದ್ರೆ ಕ್ರಿಪ್ಟೋ ಕರೆನ್ಸಿಗೆ ಬಳಸಲಾಗುತ್ತದೆ. ಇದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ. ಅಂದ್ರೆ ಲೈಕ್ Paytm ಆ ತರದ್ದು. ಇದು ಕೂಡ ನಮ್ಮ ಒಂದು ಸೆಕ್ಟರ್ ಕೆಳಗೆ ಇದು ಬರುತ್ತೆ. ಹೆಲ್ಪ್ ಟು ಸೇವ್ ದ ಬಜೆಟ್ ಅಂಡ್ ಪ್ರಾಪರ್ಲಿ ಮ್ಯಾನೇಜ್ ಪರ್ಸನಲ್ ಫೈನಾನ್ಷಿಯಲ್, ರೆಡ್ಯೂಸ್ ಅಡ್ವರ್ಟೈಸಿಂಗ್ ಕಾಸ್ಟ್, ಇನ್ಕ್ರೀಸಸ್ ರಿಪೀಟ್ ಪರ್ಚೇಸ್ ವರ್ಕ್ಸ್ ವರ್ಲ್ಡ್ ವೈಡ್. ಇದು ವರ್ಲ್ಡ್ ವೈಡ್ ಅಲ್ಲಿ ಕೆಲಸ ಮಾಡುತ್ತದೆ. ಇದು ಏನಂದ್ರೆ ಇದು Paytm ಅಂದ್ರೆ ಶಾರ್ಟ್ ಆಗಿ ಅಂದ್ರೆ Paytm ಮತ್ತೆ ಗೂಗಲ್ ಪೇ ಆ ತರ. ಅಡ್ವರ್ಟೈಸ್ಮೆಂಟ್ ಹೆಚ್ಚಿರುವುದಿಲ್ಲ, ಮತ್ತೆ ತುಂಬಾ ಚೀಪ್ ಆಗಿದೆ, ತುಂಬಾ ಕಾಸ್ಟ್ಲಿ ಇಲ್ಲ ಇದು. ಪ್ಲಸ್ ಇದು ವರ್ಲ್ಡ್ ವೈಡ್ ಯೂಸ್ ಮಾಡ್ತಾರೆ ಇದನ್ನು. ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಬಹುದು ಇದನ್ನು. Value of assets in the CR portfolio over 150 million units per dollar.
ಅಂದ್ರೆ ಇದ್ರದ್ದು ವ್ಯಾಲ್ಯೂ ಆಫ್ ಅಸೆಟ್ಸ್ ಇನ್ CRA ಪೋರ್ಟ್ಫೋಲಿಯೋಲಿ ಅದರ ವ್ಯಾಲ್ಯೂ ಜಾಸ್ತಿ ಆಗಿದೆ, 150 ಮಿಲಿಯನ್ ಯೂನಿಟ್ ಪರ್ ಡಾಲರ್. ನೆಕ್ಸ್ಟ್ ಸರ್, MLCI ಬಿಸ್ನೆಸ್. MLCI ಬಿಸ್ನೆಸ್ ಅಂದ್ರೆ ಏನು? ಬಹು ಮಟ್ಟದ ಜನಸಮೂಹ ಹೂಡಿಕೆ ಅಂದ್ರೆ ವಿಶ್ವದ ಆದ್ಯಂತ ಹೂಡಿಕೆ ಮಾಡುವ ಅವಕಾಶ. ನೆಕ್ಸ್ಟ್ ಸ್ಲೈಡ್. Your voice somewhat high voice, ma'am. You can continue. Okay. You can hear sir clearly. If you're not, please Now- tell now- me, because it is now wavering. I have come outside the house. ಇಷ್ಟರ ತನಕ ನಮ್ಮ ಕಂಪನಿಯಲ್ಲಿ ನಾವು ಏನು ಅಚೀವ್ ಮಾಡಿದ್ದೇವೆ, ನಮ್ಮ ಕಂಪನಿ ಏನು ಅಚೀವ್ ಮಾಡಿದೆ ಅಂತ ಹೇಳಿ 5 years ಫ್ರಮ್ 2014. ಕಂಪನಿ 2014 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. 5th anniversary-ಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ಎಲ್ಲಾ ಜನಗಳನ್ನು ನೋಡಿ, ಎಲ್ಲಾ ಕಂಟ್ರಿ ಎಲ್ಲ ಕಂಟ್ರೀಸ್ ಜನಗಳನ್ನು ನೋಡಿ ನಮಗೆ ತುಂಬಾ ಖುಷಿಯಾಗಿ ಅಂದ್ರೆ ತುಂಬಾ ಆಶ್ಚರ್ಯ ಕೂಡ ಆಯ್ತು. ಇವಾಗ 14 lakh ಅಬೌವ್ ಪಾರ್ಟ್ನರ್ಸ್ ಇದ್ದಾರೆ. ವರ್ಲ್ಡ್ ಅಲ್ಲಿ 14 lakh ಅಬೌವ್ ಪಾರ್ಟ್ನರ್ಸ್ ಇದ್ದಾರೆ. 170+ ಕಂಟ್ರೀಸ್ ಅಲ್ಲಿ ನಮ್ಮ ಬಿಸ್ನೆಸ್ ಅಂದ್ರೆ ಎಜುಕೇಶನ್ ಇದೆ, ಕೊಡ್ತಾ ಇದ್ದಾರೆ. ಪ್ಲಸ್ ಅದರಲ್ಲಿ ಕೂಡ ನಮ್ಮ ಭಾರತ 1ನೇ ಸ್ಥಾನದಲ್ಲಿ ಇದೆ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಷಿಯಲ್ ಎಜುಕೇಶನ್, ಗ್ಲೋಬಲ್ ಬಿಸ್ನೆಸ್ ಆಪರ್ಚುನಿಟೀಸ್. ಸೊ ಇನ್ವೆಸ್ಟ್ಮೆಂಟ್ ಫೈನಾನ್ಷಿಯಲ್ ಈ ಹೂಡಿಕೆ ಶಿಕ್ಷಣದಲ್ಲಿ ನಮ್ಮ ಭಾರತ ಮುಂದಿನ ಸ್ಥಾನದಲ್ಲಿದೆ. ಸೊ ಎಲ್ಲರೂ ಈ ಆಪರ್ಚುನಿಟಿಯನ್ನು ತಗೊಳ್ತಾ ಇದ್ದಾರೆ. Next slide. Hope you can hear sir properly. Multi-level crowd, MLC, ಬಹುಮಟ್ಟದ ಜನ ಸಮುದಾಯ. ಅಂದ್ರೆ ಇಲ್ಲಿ ನೋಡಿ, ಏನಂದ್ರೆ ಇಲ್ಲಿ ಕಂಪನಿ ಒಳಗೆ ನಾವು ಎಲ್ಲರೂ ಕೆಲಸ ಮಾಡ್ತಾ ಇರೋದು. ಕಂಪನಿ ಹೊರಗಿಂದ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಕಂಪನಿ ಏನು ಚೇಂಜ್ ಮಾಡ್ಬೇಕಿದ್ರು ನಮ್ಮ ಹತ್ರ ಕೇಳಿಯೇ ಅವರು ಚೇಂಜ್ ಮಾಡ್ತಾರೆ. ಏನು ಅಂದ್ರೆ ಇಲ್ಲಿ ವೋಟಿಂಗ್ ಸಿಸ್ಟಮ್ ಇರುತ್ತೆ. ಅಂದ್ರೆ ಪ್ರತಿಯೊಬ್ಬರು ವೋಟ್ ಮಾಡ್ಬೇಕಿಲ್ಲಿ. ಒಂದು ವೋಟ್ ಮಾಡದಿದ್ರೂನು ಅಲ್ಲಿ ಅವರು ನಿರ್ಧಾರ ತಗೊಳ್ಳಿಕ್ಕೆ ಆಗುದಿಲ್ಲ. ಎಲ್ಲರ ಹತ್ರ ಕೇಳಿ, ಅಂದ್ರೆ ಇಲ್ಲಿ ಏನು ಚೇಂಜಸ್ ಮಾಡ್ಬೇಕಿದ್ರೂನು ಎಲ್ಲರ ಹತ್ರ ಕೇಳಿ ಅವರು ಮಾಡ್ತಾರೆ. ಬಟ್ ಬೇರೆ ಕಂಪನಿಯಲ್ಲಿ ಇಲ್ಲಿ ಇರುವಷ್ಟು ಬೇರೆ ಕಂಪನಿಯಲ್ಲಿ ಇರುವುದಿಲ್ಲ. ಬೇರೆ ಕಂಪನಿ ಏನಂದ್ರೆ ನಾವು ಔಟ್ಸೈಡ್ ಅಂದ್ರೆ ಹೊರಗೆ, ನಾವು ಕಂಪನಿ ಹೊರಗಡೆ ಕೆಲಸ ಮಾಡುದು. ನಾವು ಇಲ್ಲಿ ಏನಂದ್ರೆ ಕಂಪನಿಯ ಒಳಗೆ ಕೆಲಸ ಮಾಡ್ತಾ ನಮಗೆ ಎಲ್ಲಾ ವಿಷಯಗಳು ಗೊತ್ತಾಗುತ್ತಾ. ಪ್ಲಸ್ ಇಲ್ಲಿ ತುಂಬಾ ಅವಕಾಶವನ್ನು ನಾವು ಇಲ್ಲಿ ತಗೊಳ್ಬಹುದು. ಅಂದ್ರೆ ತುಂಬಾ ಅವಕಾಶ ಇಲ್ಲಿ ನಾವು ಅವಕಾಶ ಅಂದ್ರೆ ಯಾವ ರೀತಿ ಅಂದ್ರೆ ಕಂಪನಿ ಏನೆಲ್ಲ ಚೇಂಜ್ ಮಾಡ್ಲಿಕ್ಕಿದೆಯೋ ಅದು ನಮ್ಮಲ್ಲಿ ಕೇಳಿ ಅವರು ಚೇಂಜ್ ಮಾಡುದು. ಪ್ಲಸ್ ಇಲ್ಲಿ ಇದ್ರ ಒಳಗೆ ಬಂದ್ರೇನೆ ಜನಗಳಿಗೆ ಗೊತ್ತಾಗುದು ಯಾವ ತರ ಎಷ್ಟು ಒಳ್ಳೆ ಯಾವ ಕಂಪನಿಯಲ್ಲಿ ಕೂಡ ಇರ್ಲಿಕ್ಕಿಲ್ಲ. ನೆಕ್ಸ್ಟ್ ಸ್ಲೈಡ್ ಸರ್. ಪರ್ಹ್ಯಾಪ್ಸ್ ಯು ವಾಂಟ್ ಟು ಅರ್ನ್ ಮೋರ್. ಅಂದ್ರೆ ಇಲ್ಲಿ ಯಾವ ತರ ನಾವು ಹೆಚ್ಚು ಹಣ ಗಳಿಸಬಹುದು. ಬಿ ಅ ಪಾರ್ಟ್ ಆಫ್ ಗ್ಲೋಬಲ್ ಬಿಸ್ನೆಸ್ ವಿತ್ ಅನ್ಲಿಮಿಟೆಡ್ ಇನ್ಕಮ್. ಇಲ್ಲಿ ನಮಗೆ ಒಂದು ಅವಕಾಶ ಇದೆ. ವಿತ್ ಅಂದ್ರೆ ಅನ್ಲಿಮಿಟೆಡ್, ಮನೆಗೆ ಮನುವಾಗ, ಕೂತ್ರು, ಊಟ ಮಾಡುವಾಗ, ನಿತ್ರು ಎಲ್ಲ ನಮಗೆ ಅನ್ಲಿಮಿಟೆಡ್ ಅಂದ್ರೆ ಹೆಚ್ಚು ಹಣ ಬರ್ತದೆ. ಅಂದ್ರೆ ಅದನ್ನು ಕೌಂಟ್ ಮಾಡ್ಲಿಕ್ಕೆ, ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹಣ ಬರುವಂತಹ ಒಂದು ಚಾನ್ಸ್ ಇದೆ. ಅದರದ್ದು ಒಂದು ಪಾರ್ಟ್ ಆಗ್ಲಿಕ್ಕೆ ನೀವು ಬಯಸುತ್ತೀರಾ?
ಬಿ ಎನ್ ಇಂಟರ್ನ್ಯಾಷನಲ್ ಕೋಚ್ ಅಂಡ್ ಹೆಲ್ಪ್ ಪೀಪಲ್. ಇಲ್ಲಿ ಒಂದು ಇಲ್ಲಿ ನಮಗೆ ಏನು ಅಂದ್ರೆ ಇಂಟರ್ನ್ಯಾಷನಲ್ ಕೋಚ್ ಆಗಿ ಕೂಡ, ಅಥವಾ ನಾವು ಅಂಡ್ ಇನ್ನೊಬ್ಬರಿಗೆ ನಾವು ಹಲೋ Continue. ಹಲೋ Continue, ma'am. ಇಲ್ಲಿ ನಮಗೆ ಇಂಟರ್ನ್ಯಾಷನಲ್ ಕೋಚ್ ಆಗ್ಲಿಕ್ಕೆ ಒಂದು ಅವಕಾಶ ಇದೆ. ಪ್ಲಸ್ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ಬೇಕು ಅಂತಂದ್ರೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಬಿ ಸರೌಂಡ್ ಬೈ ಸಕ್ಸಸ್ಫುಲ್ ಪೀಪಲ್ ಬಿಕಮ್ ಸಕ್ಸಸ್ಫುಲ್. ಇಲ್ಲಿ ಅಂದ್ರೆ ನಾವು ಸಕ್ಸಸ್ಫುಲ್ ಪೀಪಲ್ ಜನರೊಟ್ಟಿಗೆ ನಾವು ಇರಬೇಕು. ನಾವು ಇದರಲ್ಲಿ ನಾವು ಸಕ್ಸಸ್ಫುಲ್ ನಾವು ಇಲ್ಲಿ ಇದರಲ್ಲಿ ಯಶಸ್ವಿ ಆಗ್ಬೇಕಿದ್ರೆ ಯಶಸ್ವಿ ಜನಗಳೊಟ್ಟಿಗೆ ಹೋದ್ರೇನೆ ನಾವು ಯಶಸ್ವಿ ಆಗುದು. ಇಲ್ಲ ಅಂದ್ರೆ ನಾವು ನೆಗೆಟಿವ್ ಪೀಪಲ್ ಹತ್ರ ಹೋದ್ರೆ ನಾವು ಮತ್ತು ನಾವು ಗುಂಡಿಗೆ ಬೀಳುದು ಜಾಸ್ತಿ. ಸೊ ನಾವೇನ್ ಮಾಡ್ಬೇಕು, ಯಶಸ್ವಿ ಜನ ಯಾರು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಎಷ್ಟು ಜನ ಪಾಸಿಟಿವ್ ಆಗಿ ನಾವು ಮಿಂಗಲ್ ಆಗ್ತೇವೋ ಅಷ್ಟು ನಾವು ಮೇಲೆ ನಮ್ಮ ಮೇಲೆ ತೆಕ್ಕೊಂಡು ಹೋಗ್ತದೆ. ವಾಂಟ್ ಟು ಬಿಕಮ್ ಫೈನಾನ್ಷಿಯಲ್ ಫ್ರೀ ಅಂಡ್ ಮೇಕ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ನಮಗೆ ಇಲ್ಲಿ ಹೂಡಿಕೆ ಬಂಡವಾಳ ಅದಲ್ಲಿ ಅಂದ್ರೆ ಲೋನ್ ಮುಕ್ತ, ಸಾಲ ಮುಕ್ತರಾಗಿ ನಾವು ಇರ್ಬೇಕು ಅಂತಾದ್ರೆ, ನಮ್ಮ ಡ್ರೀಮ್ಸ್ ಇಲ್ಲಿ ಒಂದು ಅಚೀವ್ ಆಗ್ಬೇಕಿದ್ರೆ ಈ ಒಂದು ಪ್ಲಾಟ್ಫಾರ್ಮ್ ತುಂಬಾ ಒಳ್ಳೇದಿದೆ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನಮ್ಮ ಕಂಪನಿ ಏನ್ ಮಾಡಿದೆ ಅಂದ್ರೆ ಹೊಸ ಲಾಂಚ್ ಮಾಡಿದ್ದಾರೆ. 4/5/2020 ಪ್ರೈವೇಟ್ ಇನ್ವೆಸ್ಟರ್ಸ್ VIP ಕ್ಲಬ್. ಈ ಕಂಪನಿ ಏನು ಮಾಹಿತಿ ಇದೆಯೋ ಅದು ಫಸ್ಟ್ VIP ಮೆಂಬರ್ಸ್ಗೆ ಗೊತ್ತಾಗ್ತದೆ. ಪ್ಲಸ್ ಇಲ್ಲಿ ಏನಿದೆಯೋ ರೀಸೆಂಟ್ ಆಗಿ ಕಂಪನಿ VIP ಮೆಂಬರ್ಸ್ಗೆ ಅವರು ಇಂಟರ್ನಲ್ ಎಕ್ಸ್ಚೇಂಜ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಏನಂದ್ರೆ ಡಿಸ್ಕೌಂಟ್ಸ್, ಈ ಎಜುಕೇಶನ್ ನಾವು ತಗೊಳ್ಬೇಕಾದ್ರೆ ಅವರಿಗೆ 75% ಡಿಸ್ಕೌಂಟ್ ಆನ್ ಟ್ರೈನಿಂಗ್ ಕೋರ್ಸಸ್ ಅವರಿಗೆ ಸಿಗ್ತದೆ. ಎಕ್ಸ್ಕ್ಲೂಸಿವ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಂದ್ರೆ ಬೇರೆ ಕೆಲವೆಲ್ಲ ಅವರು ಇನ್ನು ಅನೌನ್ಸ್ ಮಾಡ್ಲಿಕ್ಕಿದ್ದಾರೆ ಈ ವೀಕ್ ಅಲ್ಲಿ. ಅಂದ್ರೆ ಪಾಸಿಬಲ್ ಟು ಜಾಯಿನ್ ಕ್ರಿಪ್ಟೋ ಯೂನಿಟ್ ಪ್ರೋಗ್ರಾಮ್, ಅಟೆಂಡ್ ಕ್ಲೋಸ್ ಮೀಟಿಂಗ್, ಸ್ಟೇಕಿಂಗ್ ಅಂಡ್ CR. ಇಲ್ಲಿ ಕೂಡ ಸ್ಟೇಕಿಂಗ್ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಕೆಲವರಿಗೆ ಆಲ್ರೆಡಿ ಅದರಲ್ಲಿ ಬೋನಸ್ ಕೂಡ ಬಂದಿದೆ. VIP ಮೆಂಬರ್ಸ್ ಯಾರೆಲ್ಲ ಸ್ಟೇಕಿಂಗ್ ಮಾಡಿದ್ದಾರೆ ಅವರಿಗೆ ಬೋನಸ್ ಕೂಡ ಬಂದಿದೆ. ಸೊ ಇದೊಂದು ತುಂಬಾ ಒಳ್ಳೆ ಕ್ಲಬ್ ಇದು. ಈ ಮಂತ್ ಅಲ್ಲಿ ಇದೆ. ಎಲ್ಲರೂ ಏನು ಅಂದ್ರೆ ಈ ಅವಕಾಶವನ್ನು ಸದುಪಯೋಗ ಮಾಡ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂ ಹೊಸ ಆರ್ಥಿಕತೆಯ ಆರಂಭ. ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ವ್ಯಾಲ್ಯೂ ಆಡೆಡ್ ಪ್ರಾಸ್ಪೆರಿಟಿ ಅಂಡ್ ಹ್ಯಾಪಿನೆಸ್, ರಿಯಲೈಸೇಷನ್ ಆಫ್ ಡ್ರೀಮ್ಸ್. ಇದೇನಂದ್ರೆ ಇಲ್ಲಿ ಯಾವುದೇ ಯಾರು ಇದರಲ್ಲಿ ಶಿಕ್ಷಣವನ್ನ ಪಡೆದು ಯಾರಿಗೆ ಇದರಲ್ಲಿ ರಿಸ್ಕಿ ಯಾವುದೂ ಇಲ್ಲ. ಇಲ್ಲಿ ತುಂಬಾ ಸೇಫ್. ಅಂದ್ರೆ ನಾನು ಈ ಶಿಕ್ಷಣವನ್ನು ನನ್ನ ವೈಯಕ್ತಿಕ ನಾನು ಹೇಳುವಂತದ್ದು, ನಾನು ಇಲ್ಲಿ ಯಾವ ಶಿಕ್ಷಣವನ್ನ ನಾನು ಹೇಗಿದ್ದೇನಂದ್ರೆ ತುಂಬಾ ಲೈಟ್ ವೇಟ್ ಆಗಿದ್ದೇನೆ ಒಂದು. ಪ್ಲಸ್ ಬೇರೆ ಅವರು ಇಂಥದ್ದೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಇದೆ, ಯಾವ ಬಿಸ್ನೆಸ್ಸು ಇಲ್ಲ. ಈಗ ಜಸ್ಟ್ ಇದರಲ್ಲಿ ಶಿಕ್ಷಣವನ್ನು ಪಡೆಯುತ್ತಾ ಇದರಲ್ಲಿ ಹೇಗೆ ನಾನು ಮುಂದೆ ತಕೊಂಡು ಲಾಂಗ್ ಟರ್ಮ್ ಬಂಡವಾಳವನ್ನು ನಾನು ಹೇಗೆ ಹಾಕಿ ಅದರಲ್ಲಿ ನಾನು ಹೇಗೆ ದುಡ್ಡು ಮಾಡಿ, ಸ್ವಲ್ಪ ತಾಳ್ಮೆ ತಾಳ್ಮೆ ಮುಖ್ಯ ಇಲ್ಲಿ. ತಾಳ್ಮೆ ಇದ್ರೇನೆ ನಾಳೆ ನಾವು ಜಯಿಸ್ಲಿಕ್ಕೆ ಸಾಧ್ಯ. ತುಂಬಾ ಸೇಫ್ ಕೂಡ, ನಾವು ಎಲ್ಲಿಯೂ ಬೀಳುವ ಅವಕಾಶ ಇಲ್ಲ. ತುಂಬಾ ಸೇಫ್ ಆಗಿ ತುಂಬಾ ಒಳ್ಳೆ ಶಾಂತಿಯುತವಾಗಿ ನಾವು ನಮ್ಮ ಬೇರೆ ಕೆಲಸಗಳನ್ನು ಮಾಡುತ್ತಾ ಇಲ್ಲಿ ಬೇರೆ ಕೆಲಸಗಳಲ್ಲಿ ಕೂಡ ಹಾಗೆ ಅಲ್ಲಿ ಕೂಡ ನಾವು ಎಡು ಬೀಳುವುದಿಲ್ಲ ಅಂತ ಒಂದು ಎಜುಕೇಶನ್ ನಮಗೆ ಇಲ್ಲಿ ನಮ್ಮ ಕಂಪನಿ ಕೊಡ್ತಾ ಇದೆ. ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೊಳ್ಬೇಕಾಗಿ ನಾನು ಎಲ್ಲರಲ್ಲಿ ನಾನು ಕೇಳ್ತಾ ಇದ್ದೇನೆ. ಹಾಗೆ
ನನ್ನ ಒಂದು ಆಪರ್ಚುನಿಟಿ ಕೊಟ್ಟವರಿಗೆ ರವಿಕುಮಾರ್ ಸರ್ ಅವರಿಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ತಮಗ ಎಲ್ಲರಿಗೂ ನನ್ನ ಏನು ಸಣ್ಣ ಪ್ರೆಸೆಂಟೇಶನ್ ನಾನು ಕೊಟ್ಟಿದ್ದೇನೆ. ಆ ಒಂದು ಅವಕಾಶವನ್ನು ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ರವಿಕುಮಾರ್ ಸರ್. Thank you, ma'am. Thank you, Vidya, ma'am. So